ನಮಸ್ತೆ ವೀಕ್ಷಕರೇ, ನಾಳೆ ಕಾಲಭೈರವ ಅಷ್ಟಮಿ ಇದೆ. ಕಾಲಭೈರವ ಅಷ್ಟಮಿ ಹಾಗೂ ಕೃಷ್ಣ ಅಷ್ಟಮಿ ಕೂಡ ಇದೆ. ಕಾಲಭೈರವ ಅಷ್ಟಮಿಯಲ್ಲಿ ನಾವು ಒಂದು ಏನಾದರೂ ಕೇಳ್ಕೊಳ್ಳೋದು ಸಂಕಲ್ಪ ಅಂದರೆ ಅದು ಸಾಕ್ಷಾತ್ ಶಿವನ ಇನ್ನೊಂದು ರೂಪನೇ ಕಾಲಭೈರವ. ಈ ಕಾಲಭೈರವನ ನೀವು ಆರಾಧನೆ ಮಾಡೋದ್ರಿಂದ ನಿಮ್ಗೆ ಏನೇ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ್ರು, ನಿಮ್ಮ ಏನೇ ಕೋರಿಕೆಗಳನ್ನ ಕೋರ್ಕೊಂಡ್ರು, ಮತ್ತು ನೀವೇನೇ ಸಂಕಲ್ಪ ಕೂಡ ಮಾಡಿಕೊಂಡ್ರು ನೆರವೇರುತ್ತೆ. ಅಂದರೆ ಕಾಲ ಅಷ್ಟಮಿ ದಿನ ನೀವು ಕಾಲಭೈರವರಿಗೆ ಪ್ರಿಯವಾದ ಜಿಲೇಬಿ ಹಾಗೂ ಕಾಲಭೈರವರಿಗೆ ಇಷ್ಟವಾದ ಒಂದು ಡ್ರಿಂಕ್ಸು ಹಾಗೂ ನಾನ್ ವೆಜ್ಜು ಇದೆಲ್ಲ ಇಡಬೇಕು. ಕಾಲಭೈರವರಿಗೆ ತುಂಬ ಪ್ರಿಯ, ನಾನ್ ವೆಜ್ ಅಂದರೆ ತುಂಬ ಪ್ರಿಯ. ಅದರಲ್ಲೂ ಕಾಲಭೈರವ ಅಷ್ಟಮಿಯ ದಿನ ಕರೆ ನಾಯಿಗಳಿಗೆ, ಅಂದರೆ ಬ್ಲ್ಯಾಕ್ ಕಲರ್ ಡಾಗ್ಸ್ ಇರುತ್ತಲ್ಲ, ಅದಕ್ಕೆ ಕಾಲಭೈರವ ಅಷ್ಟಮಿ ದಿನ ಅವುಗಳಿಗೆ ನೀವು ಚಪಾತಿ ಮಾಡಿ, ಚಪಾತಿಗೆ ಕರೆ ಎಳ್ಳನ್ನು ಹಾಕಿ ನಾಯಿ ಮರಿಗೆ ತಿನ್ನಿಸೋದ್ರಿಂದ, ನಾಯಿಗಳಿಗೆ ಕೊಡೋದ್ರಿಂದ ನಿಮಗೆ ನಿಮ್ಮ ಮಕ್ಕಳಿಗೆ ಅಭಿವೃದ್ಧಿ ಆಗುತ್ತೆ. ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಸಿಗತ್ತೆ. ಕಾಲಭೈರವ ಅಷ್ಟಮಿಯ ದಿನ ನೀವು ನಾಯಿ ಯಾವುದೇ ಆಗಿರಲಿ, ಕರೆ ನಾಯಿ ಅಂತಲೇ ಅಲ್ಲ, ಯಾವುದೇ ನಾಯಿಗಳಿಗಾಗಲಿ ನೀವು ಊಟ ಹಾಕೋದ್ರಿಂದ ಭೈರವನ ಆಶೀರ್ವಾದ ಕೂಡ ನಿಮಗೆ ಸಿಗತ್ತೆ. ಅಂದರೆ ಸಾಕ್ಷಾತ್ ಶಿವನ ಆರಾಧನೆ ಮಾಡೋದ್ರಿಂದ ನೋಡಿ, ಕಾಲಭೈರವ ಅಂದರೆ ಸಾಕ್ಷಾತ್ ಶಿವ ಭೋಲೆ ಬಾಬಾ. ನೀವು ಏನೇ ಕೇಳಿಕೊಂಡ್ರು ಇಲ್ಲ ಅನ್ನೋದಿಲ್ಲ. ಸ್ವಲ್ಪ ನಿಧಾನ ಆದರೂ ಕೂಡ ನಿಮಗೆ ಅನುಗ್ರಹವನ್ನು ಕೊಡುವಂಥದ್ದೇ ಈ ಕಾಲಭೈರವೇಶ್ವರ. ಅದರಲ್ಲೂ ಶಿವನ ರೂಪ ಆಗಿರುವಂಥ ಇನ್ನೊಂದು ರೂಪ ಕಾಲಭೈರವೇಶ್ವರ. ಈ ಕಾಲಭೈರವೇಶ್ವರನಿಗೆ ನೀವು ನಾಳೆ ಅಂದರೆ 22ನೇ ತಾರೀಕು ನೀವು ಕಾಲಭೈರವನ ಅಷ್ಟಮಿ ಆಚರಣೆ ಮಾಡಬೇಕು. ಬೆಳಗ್ಗೆ ಆದರೂ ಕೂಡ ಸಂಜೆ ಆದರೂ ಕೂಡ ಪರವಾಗಿಲ್ಲ. ನೀವು ನಿಮ್ಮ ಶತ್ರು ನಾಶಕ್ಕೆ, ಅಂದರೆ ಸುಮ್ಮನೆ ಯಾರ್ಯಾರಿಗೋ ಕೇಳ್ಕೊಂಡು ಹಚ್ಚಬಾರ್ದು, ಅದು ನಿಮಗೆ ವಾಪಸ್ಸಾಗತ್ತೆ. ಅವರು ನಿಮಗೆ ತೊಂದರೆ ಕೊಟ್ಟಿದ್ದರೆ ಮಾತ್ರ, ಅವರು ಅಂದರೆ ಅವ್ರದ್ದೇನಾದರೂ ನೀವು ತಗೊಂಡು ಮೋಸ ಮಾಡಿದರೆ, ಇಲ್ಲ ನಿಮ್ದು ಅವ್ರು ತೊಗೊಂಡೇನಾದರೂ ಮೋಸ ಮಾಡಿದರೆ, ಆಸ್ತಿ ವಿಚಾರ ಆಗಿರ್ಬೋದು, ಭೂಮಿ ವಿಚಾರ ಆಗಿರ್ಬೋದು, ಅವರು ಮಕ್ಕಳಾಗಿರ್ಬೋದು, ಅವ್ರ ಹೆಂಡತಿ ಮಕ್ಕಳಿಗೆಲ್ಲರಿಗೂ ನೀವು ಹಿಂಸೆ ಕೊಟ್ಟು ಅವರೇನಾದರೂ ನಿಮ್ಗೆ ಹಿಂಸೆ ಕೊಟ್ಟಿದ್ರೆ, ನೀವು ನಾಳೆ ಭೈರವನಿಗೆ ಕೇಳಿಕೊಂಡು ನೀವು ಈ ಒಂದು ಸಂಕಲ್ಪ ಇಟ್ಕೊಂಡು, ಯಾವುದೇ ಒಂದು ಕೋರ್ಟ್ ಕೇಸ್ ಆಗಿರ್ಬೋದು, ಇಲ್ಲ ಯಾರಾದರೂ ನಿಮಗೆ ಹಿಂಸೆ ಕೊಡ್ತಿರ್ಬೋದು, ಯಾವಾಗಲೂ ನಿಮ್ಮ ಮೇಲೆ ಏನಾದರೂ ಕೆಟ್ಟ ಆರೋಪ ಮಾಡೋದು, ನಿಮಗೆ ಯಾವಾಗಲೂ ತೊಂದರೆ ಕೊಡೋದು, ಈ ರೀತಿ ಎಲ್ಲ ಮಾಡಿದ್ರೆ ನಾಳೆ ನೀವು ಒಂದು ಬೂದುಗುಂಬಳ ಬರುತ್ತೆ, ಬೂದುಗುಂಬಳದಲ್ಲಿ ಒಳಗಡೆ ಇರುವಂಥ ತಿರುಳನ್ನೆಲ್ಲ ತೆಗೆದುಬಿಟ್ಟು ನೀವು ಕಾಲಭೈರವನ ಹೆಸರು ಹೇಳಿ ನೀವು ಸಂಕಲ್ಪ ಮಾಡಿಕೊಂಡು, ನನಗೆ ಹಿಂಗೆ ಇವರಿಂದ ತೊಂದರೆ ಆಗ್ತಿದೆ ಅಂತ ಅವರ ಹೆಸರನ್ನು ಹೇಳ್ಕೊಂಡು ನೀವು ಕಾಲಭೈರವೇಶ್ವರನಿಗೆ ಅದರ ತುಂಬ 2 ಬಟ್ಲು ತುಂಬ ನೀವು ಎಣ್ಣೆ ಹಾಕಿ, ಅದರಲ್ಲೂ ಎಳ್ಳೆಣ್ಣೆ ಹಾಕ್ಬಿಟ್ಟು 2 ಕುಂಬಳ ಬಟ್ಟಲಲ್ಲಿ ಫುಲ್ಲು ಎಳ್ಳೆಣ್ಣೆ ಹಾಕ್ಬಿಟ್ಟು ನೀವು ಅದರೊಳಗೆ ದೊಡ್ಡ ಬತ್ತಿಗಳನ್ನು ಹಾಕಿ ಹಚ್ಚಿ, ಅದರಲ್ಲಿ ಸ್ವಲ್ಪ ಕರ್ಪೂರ ಎಲ್ಲ ಪುಡಿ ಮಾಡಿ ಹಾಕಿ. ಇದನ್ನು ನೀವು ಹಚ್ಚೋದ್ರಿಂದ ನಾಳೆ ನಿಮ್ಮ ಶತ್ರು ನಾಶ ಆಗತ್ತೆ. ಯಾರೇ ನಿಮಗೆ ತೊಂದರೆ ಕೊಡ್ತಿದ್ರು ಅವರಿಂದ ನಿಮಗೆ ಯಾವ ತೊಂದರೆನೂ ಆಗದೇ ಇರೋ ಥರ ಕಾಲಭೈರವೇಶ್ವರ ನಿಮಗೆ ಆಶ್ರಯ ಕೊಡುತ್ತೆ. ಅಂದರೆ ನಿಮಗೆ ಪ್ರೊಟೆಕ್ಷನ್ ಮಾಡುತ್ತೆ, ನಿಮ್ಮನ್ನು ಕಾಪಾಡತ್ತೆ, ಯಾರೂ ತೊಂದರೆ ಕೊಡೋದಕ್ಕೆ ಬಿಡೋದಿಲ್ಲ ಕಾಲಭೈರವೇಶ್ವರ. ಶಿವನಿಗೇನೇ ಕೇಳ್ಕೊಂಡ್ರೂ ಎಲ್ಲ ಸಕ್ಸಸ್ ಆಗುತ್ತೆ. ಶಿವ ಕೊಟ್ಟೇ ಕೊಡ್ತಾರೆ, ಕೊಡದೆ ಮಾತ್ರ ಇರೋದಿಲ್ಲ. ಅದರಿಂದ ನೀವು ಕಾಲಭೈರವೇಶ್ವರನ, ಶಿವನ ಇನ್ನೊಂದು ರೂಪ ಕಾಲಭೈರವೇಶ್ವರ, ಹಾಗೂ ನಾಳೆ ಕೃಷ್ಣ ಜನ್ಮಾಷ್ಟಮಿ ಕೂಡ. ಅದರಿಂದ ನೀವು ಅಷ್ಟಮಿ ದಿನ ಕಾಲಭೈರವನ ಆರಾಧನೆ ಮಾಡಿ, ಕಾಲಭೈರವನಿಗೆ ಇಷ್ಟವಾದ ನೈವೇದ್ಯ ಎಲ್ಲ ಅರ್ಪಣೆ ಮಾಡಿ, ನಿಮ್ಮ ಸಂಕಲ್ಪ ಎಲ್ಲ ಪೂರ್ಣ ಆಗತ್ತೆ. ನೋಡಿ, ಒಂದು ಮಂತ್ರ ಹೇಳ್ತೀನಿ ಕಾಲಭೈರವೇಶ್ವರದು. ಇದು ನೀವು ಸಾಧ್ಯವಾದಷ್ಟು 21 ಬಾರಿ ಇಲ್ಲ 108 ಬಾರಿ ನಾಳೆ ಹೇಳ್ಕೊಳ್ಳಿ. ದೀಪ ಹಚ್ಚಿ ನಿಮ್ಮ ಸಂಕಲ್ಪ ಮಾಡಿಕೊಂಡು ಹೇಳ್ಕೊಳ್ಳಿ. ಇದು ಕಾಲಭೈರವ ಗಾಯತ್ರಿ ಮಂತ್ರ.
ಓಂ ಕಾಲಕಾಲಾಯ ವಿದ್ಮಹೆ ಕಾಲಾತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಇನ್ನೊಂದು ಬಾರಿ ಹೇಳ್ತೀನಿ. ಓಂ ಕಾಲಕಾಲಾಯ ವಿದ್ಮಹೆ ಕಾಲಾತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಓಂ ಕಾಲಕಾಲಾಯ ವಿದ್ಮಹೆ ಕಾಲಾತೀತಾಯ ಧೀಮಹಿ ತನ್ನೋ ಕಾಲ ಭೈರವ ಪ್ರಚೋದಯಾತ್. ಇದನ್ನು ಶ್ರದ್ಧಾಭಕ್ತಿಯಿಂದ ನೀವು ಹೇಳಿಕೊಂಡು ಕಾಲಭೈರವೇಶ್ವರನಲ್ಲಿ ನೀವು ಕೇಳ್ಕೊಳ್ಳಿ, ನಿಮ್ಮ ಕೋರಿಕೆಗಳೆಲ್ಲ ಈಡೇರುತ್ತೆ. 21 ಬಾರಿ ಅಥವಾ 108 ಬಾರಿ ಇದನ್ನು ಪಠನೆ ಮಾಡಿ. ಮತ್ತು ಮಂತ್ರನ ನೀವು ಚೆನ್ನಾಗಿ ಯಾವುದೇ ರೀತಿ ತಪ್ಪಿಲ್ದಂಗೆ ಹೇಳ್ಕೊಳ್ಳಿ. ಮತ್ತೆ ವೀಕ್ಷಕರೇ, ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.